ಕಂದಾಯ ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಏನಿರುತ್ತೆ, ಅಪ್ಲೈ ಮಾಡೋದು ಹೇಗೆ, ವಯೋಮಿತಿ ಏನು, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕಂದಾಯ ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ, ಅಸಿಸ್ಟೆಂಟ್ ಕಂಟ್ರೋಲರ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಆಡಿಟರ್ ಆಫೀಸರ್ ಮತ್ತು ಅಕೌಂಟ್ಸ್ ಸೂಪರ್ಡೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಇವರು ಕರೆದಿದ್ದಾರೆ. ಅದೇ ರೀತಿ ಲೀಗಲ್ ಆಫೀಸರ್, ಲೀಗಲ್ ಅಡ್ವೈಸರ್ ಹುದ್ದೆಗಳಿಗೂ ಸಹ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಪ್ರೈವೇಟ್ ಸೆಕ್ರೆಟರಿಯರ್ ಜೂನಿಯರ್ ಈ ಒಂದು ವಿಭಾಗದಲ್ಲೂ ಸಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಇನ್ನೊಂದು ಹುದ್ದೆಗೂ ಸಹ ಅರ್ಜಿಯನ್ನು ಕರೆದಿದ್ದಾರೆ. IT ಪ್ರೋಗ್ರಾಮರ್ ಟು ಜೂನಿಯರ್ ಪ್ರೋಗ್ರಾಮರ್ ಮತ್ತು ನೆಟ್ವರ್ಕಿಂಗ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಯನ್ನು ಇವರು ಕರೆದಿದ್ದಾರೆ. ಯಾವೆಲ್ಲ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟು ಮತ್ತು ಸ್ಯಾಲ್ರಿ ಏನಿರುತ್ತೆ, ವಯೋಮಿತಿ ಏನು ಅಂತ ಹೇಳಿ ನಾವು ನೋಡೋದಾದರೆ, ಅಸಿಸ್ಟೆಂಟ್ ಕಂಟ್ರೋಲರ್ ಈ ಒಂದು ವಿಭಾಗದಲ್ಲಿ ಒಂದು ಹುದ್ದೆಗಳು ಖಾಲಿ ಇದ್ದಾವೆ. 72,000 ರೂಪಾಯಿಗಳ ಫರ್ ಮಂತ್ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತದೆ. ಅಂದರೆ ಈ ಒಂದು ವಿಭಾಗದಲ್ಲಿ ನೀವು ಎಕ್ಸ್ಪೀರಿಯೆನ್ಸನ್ನು ಹೊಂದಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಆಡಿಟ್ ಆಫೀಸರ್ ಈ ಒಂದು ವಿಭಾಗದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ವಿಭಾಗಕ್ಕೆ 60,000 ರೂಪಾಯಿಗಳ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಈ ಒಂದು ಹುದ್ದೆಗೆ 10 ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ನೀವು ಹೊಂದಿರಬೇಕಾಗುತ್ತದೆ. ಅದೇ ರೀತಿ ಅಕೌಂಟ್ ಸೂಪರ್ಡೆಂಟ್ ಈ ಒಂದು ವಿಭಾಗದಲ್ಲಿ ಒಂದು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಈ ಒಂದು ವಿಭಾಗಕ್ಕೆ 56,000 ರೂಪಾಯಿಗಳ ಫರ್ ಮಂತ್ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಈ ಒಂದು ವಿಭಾಗಕ್ಕೆ 5 ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ಹೊಂದಿರೋರು ಅರ್ಜಿಯನ್ನು ಸಲ್ಲಿಸಿದ್ರೆ ಇವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಲೀಗಲ್ ಆಫೀಸರ್ ಮತ್ತು ಲೀಗಲ್ ಅಡ್ವೈಸರ್ ಈ ಒಂದು ವಿಭಾಗಕ್ಕೆ LLB ಎಜುಕೇಷನನ್ನು ಮಾಡಿರಬೇಕು. ಇಲ್ಲಿ ಸಹ ಗೌರ್ಮೆಂಟ್ ಸೆಕ್ಟರ್ ಅಥವಾ ಇನ್ಯಾವುದೇ ಇದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತದೆ. ಮತ್ತು ಬಾರ್ ಕೌನ್ಸಿಲಲ್ಲಿ ಸಹ ಇವರು ಒಂದು ರಿಜಿಸ್ಟ್ರನ್ನು ಮಾಡ್ಕೊಂಡಿರಬೇಕಾಗುತ್ತದೆ. ಮಿನಿಮಮ್ 5 ವರ್ಷಗಳ ಒಂದು ಎಕ್ಸ್ಪೀರಿಯೆನ್ಸ್ ಹೈಕೋರ್ಟ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತದೆ. ಮತ್ತು ಇವರಿಗೆ ಈ ಒಂದು ವಿಭಾಗಕ್ಕೆ ಸ್ಯಾಲ್ರಿ ಏನಿರುತ್ತೆ ಅಂತೇಳಿ ನಾವು ನೋಡೋದಾದರೆ 75,000 ರೂಪಾಯಿಗಳ ಫರ್ ಮಂತ್ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಪ್ರೈವೇಟ್ ಸೆಕ್ರೆಟರಿ ಜೂನಿಯರ್ ಈ ಒಂದು ವಿಭಾಗದಲ್ಲಿ ಗ್ರ್ಯಾಜುಯೇಷನನ್ನು ಪಡೆದಿರಬೇಕಾಗುತ್ತದೆ ಮತ್ತು ಕಂಪ್ಯೂಟರ್ ನಾಲೆಡ್ಜು, ಸ್ಟೆನೋ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಿಪ್ಲೊಮೊದಲ್ಲಿ ಎಜುಕೇಷನನ್ನು ಮಾಡಿರಬೇಕಾಗುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗೂ ಸಹ LLB ಎಜುಕೇಷನನ್ನು ಮಾಡಿರಬೇಕಾಗುತ್ತದೆ. ಈ ಒಂದು ವಿಭಾಗಕ್ಕೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಈ ಒಂದು ಹುದ್ದೆಗಳಿಗೆ 35,000 ರೂಪಾಯಿಗಳ ಫರ್ ಮಂತ್ ಸ್ಯಾಲ್ರಿಯನ್ನು ಇವರು ನೀಡ್ತಾರೆ. ಅದೇ ರೀತಿ IT ಪ್ರೊಫೆಷನಲ್ ಟು ಜೂನಿಯರ್ ಪ್ರೋಗ್ರಾಮರ್ ನೆಟ್ವರ್ಕಿಂಗ್ ಮ್ಯಾನೇಜರ್ ಈ ಒಂದು ವಿಭಾಗದಲ್ಲಿ BE CSE IS ಸರ್ಟಿಫಿಕೇಟನ್ನು ಹೊಂದಿರೋರು ನೆಟ್ವರ್ಕಿಂಗ್ ವಿಭಾಗದಲ್ಲಿ ಒಂದು ಕೋರ್ಸನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ವಿಭಾಗದಲ್ಲಿ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸನ್ನು ಇವರು ಹೊಂದಿರಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಏನಿರುತ್ತೆ ಅಂತೇಳಿ ನಾವು ನೋಡಿದರೆ 50,000 ರೂಪಾಯಿಗಳ ಫರ್ ಮಂತ್ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ನೋಡೋದಾದರೆ, ಈ ಒಂದು ಅಡ್ರೆಸ್ಗೆ ನೀವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಅಡ್ರೆಸ್ ಯಾವುದು ಅಂತ ನಾವು ನೋಡಿದರೆ, ಕಂದಾಯ ಇಲಾಖೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರರವರ ಕಾರ್ಯಾಲಯ IMA ಹಾಗೂ ಇತರೆ ಕಂಪನಿ ವಂಚನೆ ಪ್ರಕರಣಗಳು 3ನೇ ಮತ್ತು 4ನೇ ಮಹಡಿ, ಪೋಡಿಯಂ ಬ್ಲಾಕ್, ವಿಶ್ವೇಶ್ವರಯ್ಯ ಗೋಪುರ, ಡಾಕ್ಟರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು 56001 ಈ ಒಂದು ಅಡ್ರೆಸ್ಗೆ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡೋದಾದರೆ 5/5/2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ದಿನಾಂಕದೊಳಗಾಗಿ ಸಹ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಒಂದು ಹುದ್ದೆಗಳ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.